ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲದಲ್ಲಿ ನಾವು ಇದ್ದೇವೆ. ಮನುಷ್ಯ ಪ್ರತಿ ಮನೆಯಲ್ಲೂ ಹುಟ್ಟುತ್ತಾನೆ, ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಅದು ಹೇಳ್ತೀವಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಬೇಕಾಗುತ್ತೆ. ಬದುಕು, ಆರೋಗ್ಯ, ಜೀವನ ಶೈಲಿ ಇದರ ಬಗ್ಗೆ ಮಾತನಾಡಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಯಾಕೆಂದರೆ ಇವತ್ತು ಈ ಕಾಲಘಟ್ಟದಲ್ಲಿ ಹೇಗೆ ಬದುಕಬೇಕು, ಹೇಗೆ ಮಾತಾಡಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ನಡಿಬೇಕು ಅನ್ನೋದೇ ಈಗಿನ ಯುವ ಪೀಳಿಗೆಯವರಿಗೆ ಗೊತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು. ಯಾಕೆಂದರೆ ಬದುಕು ಅಂದರೆ ಏನು? ನನ್ನ ಅರ್ಥದಲ್ಲಿ ಬದುಕು ಅಂದರೆ ನಮಗೆ ಸಂಪತ್ತಿನಲ್ಲಿ ಸರಳತೆ ಇರಬೇಕು, ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು. ಇದನ್ನು ನಾವು ಪಾಲಿಸಿದರೆ ಬಹುಶಃ ಉತ್ತಮವಾದಂಥ ಬದುಕನ್ನು ನಾವು ನಡೆಸ್ಕೊಂಡು ಹೋಗ್ಬೋದು. ಅದೇ ರೀತಿ ನಾವೆಲ್ಲ ಇವತ್ತು ಸ್ವಾಮೀಜಿಯವರು ಹೇಳ್ತಾಯಿದ್ರು, ಅವರ ಲಾಂಛನ ಏನಪ್ಪ, ಅವರ ಸ್ಲೋಗನ್ ಏನಪ್ಪ ಅಂದರೆ ಶಿರಹಟ್ಟಿ ಮಠದ್ದು ದ್ವೇಷ ಬಿಡು ಪ್ರೀತಿ ಮಾಡು. ಬಹುಶಃ ಆ ಸ್ಲೋಗನ್ನನ್ನು ನಾವು ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ 75 ವರ್ಷದ ತನಕ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರದ್ದು, ಅವರ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ, ದ್ವೇಷ ಬಿಡು ಮತ್ತು ಪ್ರೀತಿಯನ್ನು ಮಾಡು. ಹೀಗಾಗಿ ಇವತ್ತು ನಾವು ಈ ಬದುಕು ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ 3 ಜಾಗಗಳನ್ನು ನಾವು ನೋಡಬೇಕು. ಆಸ್ಪತ್ರೆಗೆ ಹೋಗಿ ICUನಲ್ಲಿ ಇರತಕ್ಕಂಥ ರೋಗಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸುತ್ತೆ ಆರೋಗ್ಯ ಎಷ್ಟು ಮುಖ್ಯ. ಅದೇ ರೀತಿ ಜೈಲಿನಲ್ಲಿ ಇರತಕ್ಕಂಥ ಕೈದಿಯನ್ನು ನೋಡಿದಾಗ ನಮಗನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ, ವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ಮುಖ್ಯ. 3ನೇದು ರುದ್ರಭೂಮಿಯಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸೋದು ನಾವು ನಮ್ಮ ಬದುಕು ಇಷ್ಟೇ, ನಮ್ಮ ಹಿಂದೆ ಯಾವುದೂ ಬರೋದಿಲ್ಲ, ಬರದೇ ಆದರೆ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಹೆಜ್ಜೆ, ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಇಟ್ಟಂಥ ಒಳ್ಳೆಯ ಹೆಜ್ಜೆ ಮಾತ್ರ ನಮ್ಮ ಹಿಂದೆ ಬರುತ್ತೆ ಹೊರತು ನಮ್ಮ ಸಂಪತ್ತು ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ವೈಡೂರ್ಯ ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ಖ್ಯಾತಿ ಅದರಿಂದ ಬರೋದಿಲ್ಲ. ಬಹುಶಃ ಇದು 3 ಸ್ಥಳಗಳನ್ನು ನೋಡಿದರೆ ಬದುಕು ಏನು ಎಂಬುದು ಅರ್ಥ ಆಗುತ್ತೆ. ಅದೇ ರೀತಿ ಇವತ್ತು ಸರಳತೆ ದೊಡ್ಡದ, ಸಂಪತ್ತು ದೊಡ್ಡದ? ಈಗ ನೋಡ್ಬೋದು ನೀವು, ಈಗ ಬ್ಲಡ್ ಪ್ರೆಷರ್ ಮೆಷರ್ ಮಾಡ್ಬೋದು, ಬ್ಲಡ್ ಶುಗರ್ನ ನಾವು ಚೆಕ್ ಮಾಡ್ಬೋದು ಎಷ್ಟಿದೆ ಅಂತ ಹೇಳ್ಬೋದು, ಬ್ಲಡ್ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ಹೇಳ್ಬೋದು. ಆದರೆ ಸಂಪತ್ತು ಎಷ್ಟಿದೆ ಅಂತಲೂ ಕೂಡ ನಾವು ಚೆಕ್ ಮಾಡ್ಬೋದು. ಆದರೆ ಸರಳತೆ ಅದು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಮ್ಮ ಬದುಕಿನಲ್ಲಿ ಸರಳತೆಯೇ ಸಂಪತ್ತಿಗಿಂತ ದೊಡ್ಡದು ಅಂತ ನಾವು ಹೇಳಬೇಕಾಗುತ್ತೆ. ಇವತ್ತು ಜನ ಕಾಲ ಬದಲಾಗಿದೆ ಅಂತ ಹೇಳ್ತಾರೆ. ಕಾಲ ಎಲ್ಲಿ ಬದಲಾಗಿದೆ? ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ, ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ. ಮಾವಿನ ಸಿಹಿ ಹಾಗೇ ಇದೆ, ಬೇವಿನ ಕಹಿ ಹಾಗೇ ಇದೆ. ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಜನರ ಅಪೇಕ್ಷೆಗಳು ಬದಲಾವಣೆ ಆಗಿದೆ, ಜನರ ನಿರೀಕ್ಷೆಗಳು ಬದಲಾವಣೆ ಆಗಿದೆ, ಅವರ ಬದುಕುವ ರೀತಿ ಬದಲಾವಣೆ ಆಗಿದೆ. ಅದರಿಂದ ಕಾಲ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದ್ದಾರೆ. ಈ ಕಾಲ ಯಾವ ಘಟ್ಟದಲ್ಲಿ ಇದ್ದೀವಿ ಅಂದರೆ ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲ. ಇನ್ಕಮ್ ಇದ್ದರೆ ವೆಲ್ಕಮ್. ನಿಮ್ಮ ಹತ್ರ ಹಣ ಇದೆಯಾ? ಏನು ಸರ್ ಚೆನ್ನಾಗಿದ್ದೀರಾ, ಹೌ ಆರ್ ಯು ಅಂತಾರೆ. ನಿಮ್ಮ ಹತ್ರ ಹಣ ಇಲ್ವಾ? ನೀವ್ಯಾರು ಸರ್, ಹೂ ಆರ್ ಯು ಅಂತಾರೆ. ಸೊ ಇದು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲದಲ್ಲಿ ನಾವು ಇದ್ದೇವೆ. ಅಂದರೆ ಈ ಮನುಷ್ಯ ಅಂದ್ರೇನು, ಮನುಷ್ಯತ್ವ ಅಂದ್ರೇನು? ಮನುಷ್ಯನಿಗೂ ಮನುಷ್ಯತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯ ಅಂದರೆ ಹೃದಯದ ಬಡಿತ ಇರುವ, ಶ್ವಾಸಕೋಶದ ಸಹಾಯದಿಂದ ಉಸಿರಾಡುವ ಒಂದು ಆಕಾರ ಇರತಕ್ಕಂಥ ಒಂದು ವಸ್ತು, ಅದನ್ನು ಮನುಷ್ಯ ಅಂತ ಹೇಳ್ತೀವಿ.
ಮನುಷ್ಯತ್ವ ಅಂದ್ರೇನು? ಮನುಷ್ಯತ್ವ ಅಂದರೆ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು, ಕಷ್ಟದಲ್ಲಿ ಅವರ ಕೈ ಹಿಡಿಯುವಂಥದ್ದು ಮತ್ತು ಅವರ ಕಣ್ಣೀರನ್ನು ಒಡಿಸುವಂಥದ್ದು ಮನುಷ್ಯತ್ವ. ಅದರಿಂದ ಭಾರತ ದೇಶದಲ್ಲಿ ಮನುಷ್ಯರ ಸಂಖ್ಯೆ ಕಡಿಮೆ ಆಗಬೇಕು, ಮನುಷ್ಯತ್ವ ಇರುವವರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ಭಾಳ ಮುಖ್ಯ. ಈಗ 142 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಮನುಷ್ಯರು 142 ಕೋಟಿ ಮನುಷ್ಯರಿದ್ದೇವೆ. ಮನುಷ್ಯತ್ವ ಇದ್ದವರು ಎಷ್ಟು ಜನ ಇದ್ದಾರೆ? ಬಹುಶಃ ನನ್ನ ಅರ್ಥದಲ್ಲಿ ಶೇಕಡ ಒಂದು 30% ಅಥವಾ 35% ಇರ್ಬೋದು. ಮನುಷ್ಯ ಪ್ರತಿ ಮನೆಯಲ್ಲೂ ಹುಟ್ಟುತ್ತಾನೆ, ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಅದರಿಂದ ನಾವು ಮನುಷ್ಯರಾಗಿ ಹುಟ್ಟಿದರೆ ಸಾರ್ಥಕವಿಲ್ಲ, ಮನುಷ್ಯತ್ವವನ್ನು ನಾವು ಅಳವಡಿಸ್ಕೋಬೇಕು. ಇದು ಬಹಳ ಮುಖ್ಯ. ಇಂಥ ಕಾರ್ಯಕ್ರಮಗಳು ಮಾಡುವ ಮೂಲ ಉದ್ದೇಶನೇ ಅಷ್ಟು. ಈಗ ನಾಳೆ ಬಸವ ಜಯಂತಿ ಇದೆ. ಬಸವ ಜಯಂತಿ ಆಚರಣೆ ಮಾಡುವ ಉದ್ದೇಶ ಅವರ ತತ್ವ, ಅವರ ಸಿದ್ಧಾಂತ, ಅದನ್ನು ನಾವು ಅಳವಡಿಸ್ಕೋಬೇಕು. ಆವಾಗ ನಾವು ಅವರಿಗೆ ಕೊಡತಕ್ಕಂಥ ಗೌರವ ಅಂತ ನಾವು ಅದನ್ನು ಅಂದ್ಕೊತೀವಿ. ಹೀಗಾಗಿ ಇವತ್ತು ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೇವೆ, ಹೋಗುವಾಗಲೂ ಕೂಡ ವಿಶ್ವಮಾನವರಾಗೇ ಹೋಗ್ತೇವೆ. ಆದರೆ ಈ ಹುಟ್ಟು ಸಾವಿನ ನಡುವೆ ಎಲ್ಲೋ ಒಂದು ಕಡೆ ಈಗಿನ ಜನ ಅಲ್ಪಮಾನವರಾಗ್ತಾ ಇದ್ದೇವೆ. ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಹುಟ್ಟುವಾಗಲೂ ವಿಶ್ವಮಾನವರಾಗಿರಬೇಕು, ಹೋಗುವಾಗಲೂ ವಿಶ್ವಮಾನವರಾಗಿರಬೇಕು. ಈ ಹುಟ್ಟು ಸಾವಿನ ನಡುವೆಯೂ ಕೂಡ ನಾವು ವಿಶ್ವಮಾನವರಾದರೆ ಬಹುಶಃ ನಮ್ಮ ಇಂಥ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತರುತ್ತೆ ಅಂತ ನನ್ನ ಏಕೆಂದರೆ ಇವರೆಲ್ಲ ಮಹಾಪುರುಷರು, ಸಿದ್ಧಾರೂಢ ಸ್ವಾಮೀಜಿ ಇವರೆಲ್ಲ ಮಹಾಪುರುಷರು, ಅವರ ತತ್ವ, ಅವರ ಸಿದ್ಧಾಂತ ಅದನ್ನು ಅಳವಡಿಸ್ಕೊಂಡ್ರೆ ನಾವು ನಮ್ಮ ಜೀವನವನ್ನು ನಡೆಸ್ಬೋದು. ಯಾಕೆಂದರೆ ಇವತ್ತು ಈ ದೇಹ ಅಂದರೆ ಒಂದು ಐಸ್ ಕ್ರೀಮ್ ಇದ್ದಾಗೆ ಅಂತ ನನ್ನ ಭಾವನೆ. ಈಗ ಐಸ್ ಕ್ರೀಮ್ ನೋಡಿ, ತಿಂದರೂ ಕರಗುತ್ತೆ, ತಿಂದೇ ಇದ್ದರೂ ಕರಗುತ್ತೆ. ಅದೇ ರೀತಿ ದೇಹನೂ ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೂ ಕರಗುತ್ತೆ, ಒಳ್ಳೆ ಕೆಲಸ ಮಾಡದೇ ಇದ್ದರೂ ಕರಗುತ್ತೆ. ಅದರಿಂದ ಈ ದೇವರು ಕೊಟ್ಟ ಈ ದೇಹ ಏನಿದೆ ಇದು ಒಳ್ಳೆಯ ಕೆಲಸ ಮಾಡಿ ಅದು ಕರಗಬೇಕು. ಆವಾಗ ಇದಕ್ಕೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತೀವಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಬೇಕಾಗುತ್ತೆ. ಅಂದರೆ ಸಾಧನೆ ಅಂದ್ರೇನು? ಪ್ರತಿ ಕ್ಷೇತ್ರಗಳಲ್ಲೂ ಸಾಧನೆ ಮಾಡೋ ಅವಕಾಶ ಇದೆ. ಒಬ್ಬ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಗಾರೆ ಕೆಲಸ ಮಾಡ್ಬೋದು, ಅಥವಾ ಯಾವುದೇ ಒಂದು ಕೆಲವು ಮನೆಯಲ್ಲಿ ಮುಸುರೆ ತೊಳಿಬೋದು. ಅವರೆಲ್ಲ ದೇಶ ಪ್ರೇಮಿಗಳೇ ಅಂತಲೇ, ದೇಶ ಕಟ್ಟುವ ಅಲ್ಲಿ ಅವರ ಪಾತ್ರ ಇದೆ ಅಂತಲೇ ಹೇಳಬೇಕಾಗುತ್ತೆ. ಏನು ದೊಡ್ಡ ದೊಡ್ಡ ಜಾಗಗಳಲ್ಲಿ, ದೊಡ್ಡ ದೊಡ್ಡ ಪದವಿಗಳಲ್ಲಿ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದವರು ಮಾತ್ರ ದೇಶ ಕಟ್ತಾರೆ, ಬೇರೆಯವರು ದೇಶ ಕಟ್ಟಲ್ಲ ಅನ್ನುವ ಭಾವನೆ ಇರಬಾರ್ದು. ಪ್ರತಿಯೊಬ್ಬರೂ ಕೂಡ ನಮ್ಮ ಕೆಲಸವನ್ನು ನಾವು ಗೌರವಿಸಬೇಕು. ಸಣ್ಣದೇ ಕೆಲಸ ಆಗಿರಲಿ, ನಮ್ಮ ಕೆಲಸವನ್ನು ನಾವು ಪ್ರೀತಿಸಬೇಕು.